ಧಾರವಾಡದಲ್ಲಿ ರಾತ್ರಿ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಜನ್ನತ್ ನಗರದ ರಸ್ತೆ ಜಲಾವೃತವಾಗಿದೆ. ಮನೆಗೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ ಎಲ್ಲವೂ ನೀರು ಪಾಲಾಗಿದೆ. ಜನ್ನತ್ ನಗರದ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದಾಗಿ ಜಲಾವೃತವಾಗಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದಂತಹ ದವಸ ಧಾನ್ಯ ಎಲ್ಲವೂ ನೀರು ಪಾಲಾಗಿದೆ. ಪಾಲಿಕೆಯ ಅಧಿಕಾರಿಗಳಿಗೆ ಕರಾಟೆ ತೆಗೆದುಕೊಂಡ ಡಿಸಿ ಸ್ನೇಹಲ್. ರಾತ್ರಿ ಇಡೀ ಜನರು ಪರದಾಟ ನಡೆಸಿದ್ರು. ಈ ವಿಚಾರ ನಿಮಗೆ ಗೊತ್ತಾಗಿಲ್ಲ. ಕರೆ ಮಾಡಿ ಅಧಿಕಾರಿಗಳಿಗೆ ಬೆಂಡೆತ್ತಿದ ಧಾರವಾಡದ ಜಿಲ್ಲಾಧಿಕಾರಿ. ರಾತ್ರಿ ಇಡೀ ಮನೆಯಿಂದ ನೀರು ಹೊರಹಾಕೋಕೆ ಅಲ್ಲಿನ ಜನರು ಪರದಾಟವನ್ನ ನಡೆಸಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಸ್ನೇಹಲ್. ನೋಡಬಹುದು ದೃಶ್ಯದಲ್ಲಿ ರಸ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಯಿಂದ ಹೊರಬರ್ಲಿಕ್ಕೂ ಕೂಡ ಜನರಿಗೆ ಕಷ್ಟ ಆಗಿತ್ತು. ರಾತ್ರಿ ಇಡೀ ಅಲ್ಲಿನ ಜನರು ಸಂಕಷ್ಟವನ್ನ ಅನುಭವಿಸಿರುವಂತದ್ದು. ಮನೆಯಿಂದ ನೀರನ್ನ ಹೊರಹಾಕೋ ಕೆಲಸ ಮಾಡಿದ್ದಾರೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಅಧಿಕಾರಿಗಳು ನೀವು ಏನು ಮಾಡ್ತಿದ್ರಿ ಅನ್ನೋದಾಗಿ ಜಿಲ್ಲಾಧಿಕಾರಿ ಈಗ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾನು ರಿಪೋರ್ಟ್ ತಗೊಂಡಿದ್ದೀನಿ ಜನ್ನತ್ ನಗರಲ್ಲಿ ಏನಾಗಿದೆ ಅಂತ. ಅದು ಲೋ ಲೈಯಿಂಗ್ ಏರಿಯಾ ಇದೆ. ಅಲ್ಲಿ ಮನೆಗಳ ಹತ್ರ ಏನಾಗಿದೆ, ಅಲ್ಲಿ ನೀರು ನಿಂತೋಗ್ಬಿಟ್ಟಿದೆ, ಬ್ಲಾಕ್ ಆಗಿಬಿಟ್ಟಿದೆ, ಡ್ರೈನ್ಸ್ ಎಲ್ಲ ಬ್ಲಾಕ್ ಆಗಿದೆ. ಸೊ ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 3-4 ಅವರ್ಸಲ್ಲಿ ಎಲ್ಲ ನೀರನ್ನು ಕ್ಲಿಯರ್ ಮಾಡ್ಕೊಡ್ತಾ ಇದ್ದಾರೆ. ಸಕಿಂಗ್ ಜಟ್ಟಿಂಗ್ ಮಷೀನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ದೇ ವಿಲ್ ಕ್ಲಿಯರ್ ದ ವಾಟರ್, ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತಾರೆ. ಅವ್ರಿಗೆ ಏನಿದೆ ನಾವು ಪರಿಹಾರ ಕೊಡ್ತೀವಿ. ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಕೊಡಲಿಕ್ಕಾಗುತ್ತೆ ನಾವು ಪರಿಹಾರವನ್ನು ಕೊಡಿಸ್ತೀವಿ. ಸರ್, ರಾತ್ರಿ 1 ಗಂಟೆಯಿಂದ ಮಳೆ ಚಾಲೂ ಐತಿ. ರಾತ್ರಿ 1 ಗಂಟೆದಿಂದ ಚಾಲೂ ಆದ ಮಳೆಯಲ್ಲಿ ಅರ್ಧ ತಾಸಿನಾಗ ಎಲ್ಲರ ಮನೆಯಲ್ಲಿ ನೀರು ಹೋಗೈತಿ. ಭಾಳ ಮಂದಿ ಮನೆಯಾಗ ಲಾಸ್ ಆಗೈತಿ. ಲಾಸ್ ಅಂದರೆ ನಮ್ಮಲ್ಲಿ ಏನು ಕೋಟಿಗಟ್ಟಲೆ ರೊಕ್ಕ ಅಲ್ಲ, ನಾವು ತಿನ್ನುವಂಥ ವಸ್ತುಗಳು, ಅಕ್ಕಿ ಮತ್ತು ಟಮಾಟಿ ಇಂಥ ಸಣ್ಣ ಪುಟ್ಟ ವಸ್ತುಗಳು. ನಾವು ಇಲ್ಲಿ ಇರುವಂಥ ಜನ ಗೌಂಡಿ ಕೆಲಸ ಮಾಡೋರು, ಸೆಂಟ್ರಿಂಗ್ ಕೆಲಸ ಮಾಡೋರು, ಮನೆಗೆ ಮುಸ್ರಿ ತಿಕ್ಕಾಗೋರು ಅಂಥ ಜನರು ಅದಾರ. ಆ ಜನರ ಮನೆಯನ್ನು ಸಾಮಾನುಗಳೆಲ್ಲ ತೇಲೋಗಿದಾವೆ. ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.